ಹಣ ಇರೋದು ಹಳ್ಳಿಗಳು ಡೆವಲಪ್ ಮಾಡೋದಕ್ಕೆ ಅಲ್ವಾ, ಯಾಕಂದ್ರೆ LPA ವ್ಯಾಪ್ತಿಲಿ ಬರುವಂಥ ಹಳ್ಳಿಗಳಿಗೆ ಅದನ್ನು ಉಪಯೋಗಿಸಿರೋದು. ಸೊ ಮೂಡ ಲೋಕಲ್ ಪ್ಲಾನ್ ಆಫ್ ಆಕ್ಷನ್ ಏನು ವ್ಯಾಪ್ತಿಲಿ ಇರುತ್ತೆ ಆ ಹಳ್ಳಿಗಳಿಗೆ ಅದನ್ನು ಉಪಯೋಗಿಸಿರೋದು. ಅದ್ರೊಳಗೆ ಏನು ತಪ್ಪು? ಸರ್ಕಾರದ ಹಣ ಜನರ ಡೆವಲಪ್ಮೆಂಟ್ ಅಭಿವೃದ್ಧಿಗೆ ಬಳಸಿರೋದು. ಸೊ ಅದ್ರೊಳಗೆ ಏನು ತಪ್ಪಿಲ್ಲ. ನಗರಾಭಿವೃದ್ಧಿ ಕಾಯ್ದೆಯಲ್ಲಿ ನಗರದ ಅಭಿವೃದ್ಧಿಯ ನಿರ್ವಹಣೆ ರಚನೆ ಮಾಡಲಿಕ್ಕೆ ಮಾತ್ರ ಮೇಂಟೆನೆನ್ಸ್ ಇರುವಂತೂ ನಗರಸಭೆ ಮತ್ತೆ ಕಾರ್ಪೊರೇಷನ್. ಹಿಂದಿನ ಗವರ್ಮೆಂಟ್ ನಲ್ಲಿ 2021 ಇಸಲಿ 377 ಕೋಟಿ ಯಾವುದೋ ಒಂದು ಕಾಮಗಾರಿಗೆ ಉಪಯೋಗಿಸಿಕೊಂಡಿದ್ರು, ಸ್ಯೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಡೆವಲಪ್ಮೆಂಟ್ಗೆ ಅನ್ಸುತ್ತೆ. ಸೊ ಅದ್ರೊಳಗೆ 44 ಕೋಟಿ ಉಳ್ಕೊಂಡಿತ್ತು GST. ಸೊ ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಶ್ರೀರಂಗಪಟ್ಟಣ ಮತ್ತೆ ವರ್ಣಾ ಕ್ಷೇತ್ರದ ಮೂಡ ವ್ಯಾಪ್ತಿ LPA ವ್ಯಾಪ್ತಿ ಒಳಗೆ ಬರುವಂತದ್ದಕ್ಕೆ ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಮತ್ತೆ ಹಿಂದೆ ಒಂದು ಗೌರ್ಮೆಂಟ್ ಆದೇಶ ಕೊಟ್ಟಿದ್ರು, ಫಂಡ್ 1 ಇಂದ ಏನು ಬರುತ್ತೆ ಹಣನ ಮೂಡ ಡೆವಲಪ್ ಆಗಿರೋ ಲೇಔಟ್ಗಳಲ್ಲೇ ಉಪಯೋಗಿಸ್ಕೋಬೇಕು ಅಂತ. ಆದರೆ ಅದು ಗೌರ್ಮೆಂಟ್ ಆದೇಶ, ಅದೇನು ಕಾನೂನಲ್ಲ, ಗೌರ್ಮೆಂಟ್ ತನ್ನ ಅನುಕೂಲಕ್ಕೆ ಮಾಡ್ಕೊಂಡಿದ್ದು. ಸೊ ಅದ್ರೊಳಗೆ ಏನು ಯಾವುದೇ ಕಾನೂನು ರೀತಿಯ ಉಲ್ಲಂಘನೆ ಆಗಿಲ್ಲ. ಸೊ ಸುಮ್ಮನೆ ಎಲ್ಲದಕ್ಕೂ ವಿವಾದ ಹುಟ್ಟಿಸ್ಬೇಕು ಅಂತ ಮಾಡ್ತಿದ್ದಾರೆ. ಯಾರು ಕೂಡ ಅದ್ರೊಳಗೆ ಅವ್ಯವಹಾರ ಮಾಡಿಲ್ಲ. ಆಗಿರೋದು ಜನರ ಡೆವಲಪ್ಮೆಂಟ್ಗೆ ದುಡ್ಡು ಬಳಕೆ ಆಗಿರೋದು. ಸೊ ಅದ್ರೊಳಗೆ ಅವ್ಯವಹಾರ ಎಲ್ಲಿ ಬರುತ್ತೆ? ಅಂದ್ರೆ ಆ ಪ್ರದೇಶವಷ್ಟು ಮೂಡ ವ್ಯಾಪ್ತಿ. ಹೌದು, ಮೂಡ LPA ವ್ಯಾಪ್ತಿಯೊಳಗೆ ಬರೋ ಹಳ್ಳಿಗಳಿಗೆ, ಮತ್ತೆ ಆ ಹಳ್ಳಿಗಳಿಗೆ ಹಿಂದೆ ಮೂಡದಲ್ಲೇ ಹಣ ಕೊಟ್ಟು ಕಾಮಗಾರಿಗಳೇನಿವೆ ಅದು ಪೂರ್ತಿ ಪೂರ್ಣಗೊಂಡಿಲ್ಲ. 90% ಕಾಮಗಾರಿಗಳಾಗಿತ್ತು, 10% ಬಾಕಿ ಇತ್ತು. ಸೊ ಹಾಗಾಗಿ ಆ ಹಳ್ಳಿಗಳದ್ದು ಡೆವಲಪ್ಮೆಂಟ್ಗೆ ಹಣ ಉಪಯೋಗಿಸಿದ್ರು. ಬಿಜೆಪಿ ಸರ್ಕಾರ ತಪ್ಪು ಮಾಡಿತ್ತು, ಅದನ್ನ ಕೊಡೋಕೆ ಅವಕಾಶನೇ ಇರಲಿಲ್ಲ ಕಾಯ್ದೆಯಲ್ಲಿ. ಅದನ್ನ ಇವರು ನಿಲ್ಲಿಸಬೇಕಾಯ್ತು. ಕಾಯ್ದೆ ಅಂತ ಏನಿಲ್ಲ, ಅದು ಗೌರ್ಮೆಂಟ್ ಆದೇಶ ಮಾಡ್ಕೊಂಡಿರೋದು ಅಷ್ಟೇ. ಮೂಡ ಹಣನ ನಾವು ಜನರಿಗೆ ಉಪಯೋಗಿಸ್ಬೇಕು, ಮೂಡ LPA ವ್ಯಾಪ್ತಿಯಲ್ಲಿ ಬರುತ್ತೆ ಹಳ್ಳಿಗಳಿಗೂ ಉಪಯೋಗಿಸ್ಬೇಕು. ಅದನ್ನ ಕೆಲಸ ಮಾಡಿದ್ದೀವಿ. ಅದಕ್ಕೆ ನೀವು ಫಂಡ್ 1 ಇಂದ ತಗೊಂಡ್ರೆ ಫಂಡ್ 2 ಇಂದ ತೆಗೆದುಕೊಂಡಿದ್ರು ಸರ್ಕಾರಿ ಹಣ. ಈಗ ಪದೇ ಅಂದ್ರೆ ಈಗ 90 ಕೇಸು ಕೂಡ ಈಗ ಓಪನ್ ಮತ್ತೆ ಸುಳ್ಳು ಕೇಸ್ಗಳನ್ನ ಹಾಕ್ತಿದ್ದಾರೆ. ಇವಾಗ ಏನಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ BJP ಅವ್ರಿಗೆ ಯಾವುದೇ ಇಶ್ಯೂಗಳಿಲ್ಲ, ಏನಾದ್ರೂ ಮಾಡಿ ಸರ್ಕಾರದ ವಿರುದ್ಧ ಏನಾದ್ರೂ ಟೀಕೆ ಮಾಡಬೇಕು. ಆದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ, ಒಳ್ಳೆ ಕೆಲಸ ಮಾಡ್ತಿದೆ. ಜನಗಳಿಗೆ 5 ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದೆ. ಜನಗಳು ಅದರಿಂದ ಖುಷಿಯಾಗಿದ್ದಾರೆ. ನೇರವಾಗಿ ಸರ್ಕಾರದ ಹಣ ಜನರಿಗೆ ತಲುಪ್ತಿದೆ. ಬಹುಶಃ ಪ್ರಪಂಚದಲ್ಲೇ ಅಷ್ಟೊಂದು ಮೊತ್ತದ ಹಣ, ಸರ್ಕಾರಿ ಹಣ ಜನರಿಗೆ ನೇರವಾಗಿ ತಲುಪ್ತಿರೋದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. ಸೊ ಹಾಗಾಗಿ ಎಲ್ಲಿ ಜನ ಸರ್ಕಾರದ ಒಳ್ಳೆ ಕೆಲಸನ ಮೆಚ್ಚಿ ನಮ್ಮ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರೆ ಅಂತ ಹೆದರ್ಕೊಂಡು ಏನಾದರೂ ಒಂದು ಇಶ್ಯೂ ಹಾಕ್ಸ್ಬೇಕು ಅಂತ ಹೇಳಿ ಸುಳ್ಳು ಕೇಸ್ಗಳನ್ನು ಅವ್ರು ಹಾಕ್ತಾನೆ ಇದ್ದಾರೆ. ಈಗಾಗಲೇ ನೀವು ಹೇಳಿದ್ರಿ ಯಾವುದೋ ಒಂದು ಕೇಸು ಅಂತ, ಅದೆಲ್ಲ ಸಂಪೂರ್ಣ ಬೋಗಸ್ ಅವ್ರು ಹೇಳಿರುವಂಥ ಆರೋಪಗಳು. ನಾವು ಯಾವುದೇ ದಲಿತರಿಂದನೂ ಕೂಡ ಆ ಭೂಮಿನ ತೆಗೆದುಕೊಂಡಿಲ್ಲ. ಮತ್ತೆ ಮೂಡಾದ ವ್ಯಾಪ್ತಿಗೂ ಬರೋದಿಲ್ಲ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರೋದು. ಈಗಾಗಲೇ ಅದು ಕೋರ್ಟ್ಗೆ ಹೋಗಿ, ಹೈಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಡಿಸ್ಮಿಸ್ ಆಗಿದ್ರು, ಮತ್ತೆ ಅದನ್ನ ಇದು ಮಾಡ್ತಿದ್ದಾರೆ, ಕೆದಕ್ತಾ ಇದ್ದಾರೆ. ಸೊ ಹಾಗಾಗಿ ಬರೀ ಏನೋ ಒಂದು ಇಶ್ಯೂ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ. ದೂರು ಕೊಟ್ಟಿರೋದು ಸಿಎಂ ಅವರ ಮೌಖಿಕ ಸೂಚನೆ ಕೊಡೋ ಹಾಗೆ ಇಲ್ಲ. ಮೌಖಿಕ ಸೂಚನೆ ಮೇರೆಗೆ ಕಾಮಗಾರಿಗಳಿಗೆ ಟೆಂಡರ್ ಅಪ್ರೂವ್ ಮಾಡ್ತಾ ಇರೋದು. ಏನ್ ಮೌಖಿಕ ಯಾವ್ದು ಟಿಪ್ಪಣಿ ಬರೀತಾರೆ. ಮೂಡ ಹಣದಲ್ಲಿ ಮೌಖಿಕ ಆದೇಶದ ಮೇಲೆ ಏನಿಲ್ಲ, ಅದು UD ಇಲಾಖೆನಲ್ಲಿ ಆಗಿರುವಂತದ್ದು. ಮೌಖಿಕ ಆದೇಶ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನು ಇದಿದೆ? ಯಾರಾದ್ರೂ ಅಧಿಕಾರಿಗಳು ಬಂದು ಹೇಳಿದ್ರೆ ಆ ಥರದ್ದೇನಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಆ 44 ಕೋಟಿ ಬಳಕೆದು 377 ಕೋಟಿ ಕಾಮಗಾರಿ ಇತ್ತು, ಅದನ್ನ 44 ಕೋಟಿ ಉಳ್ಕೊಂಡಿದೆ. ಅದನ್ನ ವಾಪಸ್ಸು ಸರ್ಕಾರದಕ್ಕೆ ಇದು ಮಾಡೋ ಬದಲು ಅಭಿವೃದ್ಧಿ ಕಾಮಗಳಿಗೆ ಉಪಯೋಗಿಸ್ಕೊಡು ಅಂತ ಹೇಳಿ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲೇ ಅದನ್ನ ಆದೇಶ ಮಾಡಿ ಕೊಟ್ಟಿರುವಂತದ್ದು. ಸೊ ಅದರ ಆಧಾರದ ಮೇಲೆ ಅದು ಕೆಲಸಕ್ಕೆ ಯಾಕೆಂದ್ರೆ ಯಾರು ಕೂಡ ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡ್ತಿರಲಿಲ್ಲ. ಇವರು ರಾಜಕೀಯಕ್ಕೋಸ್ಕರ ಇವಾಗ ತಲೆ ಇಲ್ಲ ಬುಡ ಇಲ್ಲ ಆ ರೀತಿ ಆರೋಪಗಳನ್ನ ಮಾಡ್ತಿದ್ದಾರೆ. ಎಲ್ಲಿ ಇಶ್ಯೂನೇ ಇಲ್ವೋ, ಎಲ್ಲಿ ಹಗರಣನೇ ಇಲ್ವೋ, ಅಲ್ಲಿ ಇಲ್ದೇ ಇರೋ ಕಡೆನೂ ಕೂಡ ಹಗರಣ ಇದೆ ಅಂತ ಹೇಳಿ ಏನೇನೋ ಸುಳ್ಳು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು. ಹಾಗಾಗಿ ದಾರಿ ತಪ್ಪಿಸಬೇಕು ಅಂದ್ರೆ ಯಾವಾಗಲೇ ಬೇಕಾದ್ರೂ ಮಾಡ್ಬೋದು, ಎಷ್ಟು ಆರೋಪಗಳನ್ನಾದ್ರೂ ಮಾಡ್ಬೋದು. ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಈಗ ವಿಪಕ್ಷಗಳ ಒಂದೇ ಒತ್ತಾಯ ತನಿಖೆ ಅಲ್ಲ ಏನಕ್ಕೆ ಅಲ್ಲ ತನಿಖೆಗೆ ಮಾಡೋದಕ್ಕೆ ಏನಾದ್ರು ಆರೋಪದಲ್ಲಿ ಹುರುಳಿರ್ಬೇಕು. ಏನು ಆರೋಪದಲ್ಲಿ ಏನು ಹುರುಳಿಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೇಳಿದಾಗೆಲ್ಲ ಕೊಟ್ಬಿಡಕ್ಕಾಗತ್ತಾ? ಹಾಗಾದ್ರೆ ಯಾರು ಬಂದ್ರು, ಯಾವ ಮುಖ್ಯಮಂತ್ರಿ ಬಂದ್ರು ಯಾವುದೇ ಆಧಾರಿತವಾದಂತ ಆರೋಪ ಮಾಡಿ ರಾಜೀನಾಮೆ ಕೊಡಿ ಅಂತ ಕೊಟ್ಬಿಡಕ್ಕಾಗತ್ತಾ? ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಏನಾದ್ರು ನಿಜ ಇರಬೇಕು ಅವ್ರು ಮಾಡುವಂತ ಆರೋಪಗಳಿಲ್ಲ, ಅಂತದ್ದು ಯಾವುದೂ ಇಲ್ಲ. ಹಾಗಾಗಿ ಸುಮ್ಮನೆ ರಾಜೀನಾಮೆ ಕೊಟ್ಟರೆ ಕೊಡೋದಕ್ಕಾಗೋದಿಲ್ಲ. ಬದಲಾಗಿ ಅವ್ರು ಆರೋಪ ಮಾಡೋದು ಸುಳ್ಳು ಅಂತ ನಾವು ಸಾಬೀತು ಮಾಡಿಸ್ಬೇಕು. ನಾವು ಅಂತ ಕೊಳ್ಳೋ ಆರೋಪಗಳೆಲ್ಲ ಹೆದರಲ್ಲ ಅಂತ ಹೇಳಿ ನಾವು ರಾಜಕೀಯವಾಗಿ ನಮ್ಮ ಶಕ್ತಿಯನ್ನು ತೋರಿಸ್ಬೇಕು. ಆ ಕೆಲಸ ಮುಖ್ಯ.